ಹೆಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್ ಮನು ಟೆಕ್ ಅಪ್ಡೇಟ್ಸ್. ಇವತ್ತು ನಿಮಗೋಸ್ಕರ ನಾನೊಂದು ಹೊಸ ಅಪ್ಲಿಕೇಶನ್, ಎರ್ನಿಂಗ್ ಅಪ್ಲಿಕೇಶನ್ನ ಎತ್ತಾಕೊಂಡು ಬಂದಿದ್ದೀನಿ. ವಿತೌಟ್ ಎನಿ ಇನ್ವೆಸ್ಟ್ಮೆಂಟ್ ನೀವು ಸಾವಿರ ಅದರಲ್ಲಿ ಎರ್ನ್ ಅಂತಕ್ಕಂಥದ್ದು ಮಾಡ್ಬೋದು. ಪ್ರತಿದಿನ ನೀವು ಎರ್ನ್ ಮಾಡ್ತಾ ಹೋಗ್ಬೋದು. ಆ ಆ್ಯಪ್ನ ಒಂದು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಾವು ಹಾಗೆ ಒಂದು ರೆಫರಲ್ ಕೋಡ್ ಕೊಡ್ತೀನಿ, ಅದನ್ನ ಎಂಟರ್ ಮಾಡಿಕೊಂಡು ನೀವು ಲಾಗಿನ್ ಆದರೆ ಸಾಕು, ನಿಮ್ಮ ಒಂದು ಅರ್ನಿಂಗ್ನ ಸ್ಟಾರ್ಟ್ ಮಾಡ್ಕೋಬೋದು. ಈ ಒಂದು ವಿಡಿಯೋ ತುಂಬ ಸ್ಪೆಷಲ್. ಯಾಕೆ ಅಂತ ಹೇಳಿದ್ರೆ ಸ್ಟೂಡೆಂಟ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಎಸ್ಪೆಷಲಿ PU ಸ್ಟೂಡೆಂಟ್ಸ್ಗೆ. ಅವ್ರಿನ್ನ ಎಕ್ಸಾಮ್ ಕಂಪ್ಲೀಟ್ ಮಾಡಿಕೊಂಡು ಕೌನ್ಸ್ಲಿಂಗ್ ವೆಯ್ಟ್ ಮಾಡ್ತಾ ಇರ್ತಾರೆ. 2 ಮಂತ್ಸ್ ಹೇಗೆ ಟೈಮ್ ಸ್ಪೆಂಡ್ ಮಾಡಿದೆ ಸುಮ್ಮನೆ ಇರ್ತಾರೆ ಅಂಥವ್ರು ತುಂಬಾ ಹೆಲ್ಪ್ ಆಗುತ್ತೆ. ವಿತೌಟ್ ಎನಿ ಲೇಟ್ ಗೆಟ್ ಇನ್ ಟು ದ ವಿಡಿಯೋ. ನೋಡಿ ಗೈಸ್, ನೀವು ಆ ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ಈ ಥರದೊಂದು ಇಂಟರ್ಫೇಸ್ ಅಂತಕ್ಕಂಥದ್ದು ಬರುತ್ತೆ. ನೀವಲ್ಲಿ ನೋಡ್ಬೋದು, ಆ ಲ್ಯಾಂಗ್ವೇಜಸ್ ಸೆಲೆಕ್ಟ್ ಅಂತಿದೆ, ಆ ಥರ ಸೆಲೆಕ್ಟ್ ಮಾಡ್ಕೋಬೇಕು ಮತ್ತು ಲಾಗಿನ್ ಆಗಬೇಕು. ಇದೆಲ್ಲ ರೆಫರೆನ್ಸ್ಗಾಗಿ ತೋರಿಸ್ತಿದ್ದೀನಿ. ನಾನು ಆಲ್ರೆಡಿ ಆ್ಯಪ್ನ ಇನ್ಸ್ಟಾಲ್ ಮಾಡಿರೋದ್ರಿಂದ ಮತ್ತು ಅದನ್ನು ಅನ್ಇನ್ಸ್ಟಾಲ್ ಮಾಡಿ ತೋರಿಸೋದಕ್ಕಿಂತ ಈಗಲೇ ಈ ಥರ ತೋರಿಸ್ತಾ ಇದ್ದೀನಿ. ನೋಡಿ, ಈಗ ಅಪ್ಲಿಕೇಶನ್ ಓಪನ್ ಮಾಡ್ತಿದ್ದೀನಿ. ನೋಡಿ, ಇಲ್ಲಿ ನೀವು ಹೋಮ್ ಇಂಟರ್ಫೇಸ್ ಈ ಥರ ಇರ್ತದೆ. ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋಗ್ತಾ ಇರಿ, ನಿಮ್ಗೆ ಅಲ್ಲಿ ಕಾಣಿಸ್ತಾ ಇರ್ತದೆ. ಅಲ್ಲಿ ಪರ್ಪಲ್ ಕಲರಲ್ಲಿ ನೀವು ಅಲ್ಲಿ ಇರುವಂಥ ರೇಟ್ಸ್ನ ಕೂಡ ನೋಡ್ಬೋದು. 250, 17.7 ರುಪೀಸ್, 135 ರುಪೀಸ್, 45 ರುಪೀಸ್. ಏರ್ಟೆಲ್ ಪೇಮೆಂಟ್ ಬ್ಯಾಂಕಿಂದ ರಿಜಿಸ್ಟರ್ ಮಾಡೋದು ಮತ್ತು ಎರ್ನ್ ಮಾಡೋದು, ಇದೆಲ್ಲ ಆ ಒಂದು ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡಿಕೊಂಡು ನೀವು ಎಲ್ಲ ಒಂದು ಡೀಟೇಲ್ಸ್ನ ಕೊಟ್ಟಿದ್ದೆ ಆದರೆ ಆ ಒಂದು ಅಮೌಂಟ್ ನಿಮಗೆ ಡೆಪಾಸಿಟ್ ಆಗ್ತದೆ. ನೀವು ರೈಟ್ ಕಾರ್ನರಲ್ಲಿ ಬೇಕಾದ್ರೆ ನೋಡ್ಬೋದು, ಅಲ್ಲಿ ಅಮೌಂಟ್ ಅಂತಕ್ಕಂಥದ್ದಿದೆ. 125.76 ರುಪೀಸ್ ಅಂತಕ್ಕಂಥದ್ದನ್ನ ಎರ್ನ್ ಮಾಡಿದ್ದೀನಿ. ಇಲ್ಲೊಂದು ಎಗ್ ಕ್ಯಾಚರ್ ಅನ್ನೋ ಒಂದು ಅಪ್ಲಿಕೇಶನ್ನ ತೋರಿಸ್ತಾ ಇದ್ದೀನಿ ನೋಡಿ. ನೀವು ನೋಡ್ಬೋದು ಇಲ್ಲಿ ರೀಚ್ 10 ಎಗ್ ಲೆವೆಲ್. ಆದರೆ ನೀವು ಆ ಥರ ಒಂದು 10 ಎಗ್ ಲೆವೆಲ್ನ ರೀಚ್ ಮಾಡಿದ್ರೆ 0.2 ರುಪೀಸ್ ಸಿಗುತ್ತೆ. ಅಲ್ಲೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟವ್ರೆ. ಕ್ಲಿಕ್ ಆನ್ ದ ಡೌನ್ಲೋಡ್ ಲಿಂಕ್, ಇನ್ಸ್ಟಾಲ್ ದ ಗೇಮ್, ಕ್ಯಾಚರ್ ಗೇಮ್, ಮತ್ತಿನ್ನೆಲ್ಲ ಅಲ್ಲಿ ಕಂಟಿನ್ಯೂಸ್ 4 ಪಾಯಿಂಟ್ಸ್ ಇದೆ ಮತ್ತು ನೋಟ್ ಪಾಯಿಂಟ್ಸ್ ಅಂತ ಎರಡಿದ್ದಾವೆ. ಅಲ್ಲಿ ರೀಚ್ 10 ಲೆವೆಲ್ ಮತ್ತು ಕಂಟಿನ್ಯೂ ಪ್ಲೇಯಿಂಗ್ ದ ಎಗ್ ಗೇಮ್ ಅಂತಿದೆ. 30th ಲೆವೆಲ್ಗೆ ಹೋಗಬೇಕು ಮತ್ತು 50th ಲೆವೆಲ್ಗೆ ಹೋದರೆ 20 ರುಪೀಸ್ ಸಿಗ್ತದೆ. ಮತ್ತು ಅದು ಎಷ್ಟು 20.28 ರುಪೀಸ್. ಮತ್ತು ಹಂಗೆ ಮುಂದಕ್ಕೆ ಸ್ಕ್ರೋಲ್ ಮಾಡ್ತಾ ಹೋದರೆ 300 ಲೆವೆಲ್ಗೆ ಹೋದರೆ 89.41 ರುಪೀಸ್ ಡಿಪಾಸಿಟ್ ಆಗ್ತದೆ. ನೀವು 1000ಗೆ ಏನಾದರೂ ರೀಚ್ ಆಗಿದ್ದೇ ಆದರೆ ನಿಮಗೆ 268.25 ರುಪೀಸ್ ಅಂತಕ್ಕಂಥದ್ದು ನಿಮ್ಮ ಒಂದು ವ್ಯಾಲೆಟಲ್ಲಿ ಡೆಪಾಸಿಟ್ ಆಗ್ತದೆ. ಫ್ರ್ಯಾಂಕಾಗಿ ಹೇಳ್ಬೇಕಂದ್ರೆ ಈ ಒಂದು ಎಗ್ ಕ್ಯಾಚರ್ ಗೇಮ್ 1000 ಲೆವೆಲ್ವರೆಗೂ ಹೋಗೋದು ಅದು ಸುಳ್ಳು. ಅಲ್ಲಿ ಸ್ಟಾರ್ಟ್ ಟಾಸ್ಕ್ನ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದು ಪ್ಲೇಸ್ಟೋರ್ಗೆ ರೀಡೈರೆಕ್ಟ್ ಆಗುತ್ತೆ. ನೀವು ನೋಡ್ಬೋದು, ಅಲ್ಲಿ ಎಗ್ ಕ್ಯಾಚರ್ ಗೇಮ್ ಇನ್ಸ್ಟಾಲ್ ಮಾಡಿಕೊಂಡು ನೀವು ಆ ಗೇಮ್ನ 1000 ಲೆವೆಲ್ವರೆಗೂ ಹೋಗಿದ್ದೆ ಆದರೆ ನಿಮಗೆ 268 ರುಪೀಸ್ ಸಿಗುತ್ತೆ. ಆದರೆ ನಿಜ ಹೇಳ್ಬೇಕಂದ್ರೆ 1000 ಲೆವೆಲ್ವರೆಗೂ ಹೋಗೋಕ್ಕಾಗೋದಿಲ್ಲ. ಇದು ಹೋಗೋಕ್ಕಾಗೋದಿಲ್ಲ. ಆದರೆ ಬೇರೆ ಬೇರೆ ಅಪ್ಲಿಕೇಶನ್ಸ್ ಇದೆ ನೋಡಿ. ನಾಳೆ ಏರ್ಟೆಲ್ ಹೇಳಿದೆ, ಮತ್ತು ಏಂಜಲ್ ಬ್ರೋಕಿಂಗ್ ಅಂತ ಒಂದು ಅಪ್ಲಿಕೇಶನ್ ಇದೆ. ಅಲ್ಲಿ ನೀವು ಮೇಲೆ ನೋಡಿ ಸರ್ವೇಸ್ ಅಂತಿದೆ. ಆ ಸರ್ವೇಸ್ನ ನೀವು ಕ್ಲಿಕ್ ಮಾಡ್ಕೊಂಡಿದ್ದು ಅದು ಇಂಟರ್ಫೇಸ್ ಈ ಥರ ತೋರಿಸುತ್ತೆ, ಬಿಟ್ ಲ್ಯಾಬ್ಸ್ ಅಂತೇಳಿ. ಅಲ್ಲಿ ನೋ ಸರ್ವೇಸ್ ಅವೈಲಬಲ್ ಅಂತಿದೆ. ನಾನು ಆಲ್ರೆಡಿ ಒಂದು 2-3 ಸರ್ವೇಸ್ನ ತೊಗೊಂಡಿದ್ರಿಂದ ಅಲ್ಲಿ ಸರ್ವೇಸ್ ಯಾವುವು ಅವೈಲಬಲ್ ಇಲ್ಲ. ಅಲ್ಲಿ ನೋಡಿ, ರಿವಾರ್ಡ್ ಹಿಸ್ಟ್ರಿನ ಮೇಲೆ ಕ್ಲಿಕ್ ಮಾಡಿ ನೋಡೋದಾದರೆ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ 5/7/2024 ಅವತ್ತು ಯೂಸ್ ಮಾಡಿದ್ದೆ. ಅವತ್ತು 0.61 ಇದೆ. ಅಂದರೆ ಆ ಒಂದು ಸರ್ವೇನು ಓಕೆ ಆಗಿರಲಿಲ್ಲ, ಬಟ್ ಅಷ್ಟು ಪೇ ಮಾಡೋರೆ. ಸರ್ವೇಸಿಂದ ಅಷ್ಟೊಂದು ಅಮೌಂಟ್ ಸಿಗೋದಿಲ್ಲ. ನೀವು ಅಲ್ಲಿ ನೋಡ್ಬೋದು, ಸ್ಪಿನ್ ವೀಲ್ ನೋಡ್ಬೋದು. ಅಲ್ಲಿ ಆ ಸ್ಪಿನ್ ವೀಲ್ನ ಒಂದು ಕಾಸ್ಟು 1 ರುಪೀಸ್ ನೀವು ಪೇ ಮಾಡಿ ಆಡಿದ್ದೆ ಆದರೆ ಆ ವೀಲ್ ಸ್ಪಿನ್ ಆದಮೇಲೆ ಎಲ್ಲಿ ಅದು ಬಂದು ನಿಲ್ಲುತ್ತೆ ಅದು ಆ ಅಮೌಂಟ್ ನಿಮಗೆ ಪಾಕೆಟಲ್ಲಿ ಡೆಪಾಸಿಟ್ ಆಗುತ್ತದೆ. ನೋಡಿ, ನನಗೆ 3 ರುಪೀಸ್ ಎರ್ನ್ ಆಯಿತು. ಆ ಒಂದು 3 ರುಪೀಸ್ ಆಟೋಮೆಟಿಕ್ಕಾಗಿ 125 ಇದ್ದಿದ್ದು 127 ಆಯಿತು. ನೀವು 3 ರುಪೀಸ್ ಅಲ್ವಾ, ಯಾಕೆ 1 ರೂಪಾಯಿ ಕಡಿಮೆ ಅಂತಂದರೆ ಅಲ್ಲಿ ಆಲ್ರೆಡಿ 1 ರೂಪಿ ಅದಕ್ಕೆ ಪೇ ಆಗಿದೆಯಲ್ವ, ಅದಕ್ಕೆ. ನೀವು ಗೇಮ್ಸ್ ಕ್ಲಿಕ್ ಮಾಡಿ ನೋಡಿದ್ದೆ ಆದರೆ ಅಲ್ಲಿ ಗೇಮ್ಸ್ ಇದ್ದಾವೆ, ಡಿಫ್ರೆಂಟ್ ಗೇಮ್ಸ್. ಆ ಗೇಮ್ಸ್ನ ನೀವು ಕ್ಲಿಕ್ ಮಾಡಿಕೊಂಡು ಪ್ಲೇ ಮಾಡಿದ್ರೆ ನಿಮಗೆ ಅಮೌಂಟ್ ಅಂತಕ್ಕಂಥದ್ದು ಡೆಪಾಸಿಟ್ ಆಗ್ತಾ ಹೋಗುತ್ತೆ. ಎಲ್ಲ ಸಿಂಪಲ್ ಟಾಸ್ಕ್ಸ್ ಇವೆ. ಆ ಒಂದು ಟಾಸ್ಕ್ನ ಆಡ್ಕೊಂಡು ನೀವು ಮನಿನ ಎರ್ನ್ ಮಾಡ್ತಾ ಹೋಗ್ಬೋದು. ನೋಡಿದ್ರಲ್ವ, ಈ ಒಂದು ಅಪ್ಲಿಕೇಶನ್ನ ನೋಡಲ್ಲಿ ನಾನು ವ್ಯಾಲೆಟ್ ತೋರಿಸ್ತಾ ಇದ್ದೀನಿ. ಅಲ್ಲಿ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ನೋಡ್ಬೋದು ನೀವಲ್ಲಿ, ಎಷ್ಟೆಷ್ಟು ರುಪೀಸ್ ಡೆಪಾಸಿಟ್ ಆಗಿದೆ ಮತ್ತೆ ಹೋಗಿದೆ ಅಂತ. ಆಗಲೇ ಪಕ್ಕದಲ್ಲಿ ವಿತ್ಡ್ರಾವಲ್ ಹಿಸ್ಟ್ರಿ ಅಂತಲೂ ಇದೆ. ಆ ಒಂದು ವಿತ್ಡ್ರಾವಲ್ ಹಿಸ್ಟ್ರಿನ ನೋಡಿ, 30 ರುಪೀಸ್ ಮತ್ತು 5 ರುಪೀಸ್, 40 ರುಪೀಸ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು 127 ರುಪೀಸ್ ಬ್ಯಾಲೆನ್ಸ್ ಇದೆ ವ್ಯಾಲೆಟಲ್ಲಿ. ಅದನ್ನು ನೀವು ರಿಡೀಮ್ ಮೇಲೆ ಕ್ಲಿಕ್ ಮಾಡ್ಕೊಂಡು ತೋರಿಸಿ ನೋಡಿ ಹೆಂಗಿರುತ್ತೆ ಅಂತ. ರಿಡೀಮ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ತೋರಿಸುತ್ತೆ. ಆ ಒಂದು ಇಂಟರ್ಫೇಸಲ್ಲಿ 30 ರುಪೀಸ್, 50 ರುಪೀಸ್, 100 ರುಪೀಸ್, 250 ರುಪೀಸ್ ಆ ಥರ ನೀವು ಏನು ಮಾಡ್ಬೋದು, ಅದನ್ನು ನಿಮ್ಮ ಒಂದು UPI ಅಕೌಂಟ್ಗೆ ವಿತ್ಡ್ರಾ ಅಂತ ಮಾಡ್ಬೋದು. ನೋಡಿ, ಕ್ಲಿಕ್ ಮಾಡಿ ತೋರಿಸ್ತೀನಿ ಒಂದು.
ಅಲ್ಲಿ ನಿಮ್ಮ ಪೇಮೆಂಟ್ ಅಡ್ರೆಸ್ನ ಕೊಟ್ಟರೆ ಪ್ರೊಸೀಡ್ ಅಂತ ಹೊಡೆದ್ರೆ ವಿತಿನ್ ಎ ಸೆಕೆಂಡ್ಸ್ ನಿಮ್ಮ ಒಂದು ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗ್ತದೆ, ನಿಮ್ಮ ಒಂದು UPI ಅಕೌಂಟ್ಗೆ ಪೇ ಆಗುತ್ತೆ. ನೋಡಿ, ನಿಮಗೆ ಪೇಮೆಂಟ್ ಪ್ರೂಫ್ನ ಕೂಡ ನಾನು ಪ್ರೊವೈಡ್ ಮಾಡಿದ್ದೀನಿ, ಡೇಟು ಮತ್ತು ಅಲ್ಲಿ ಟೈಮ್ ಕೂಡ ಇದೆ ನೋಡಿ. ನಾನು ಕೂಡ ಈ ಅಪ್ಲಿಕೇಶನ್ ರೀಸೆಂಟಾಗಿ ಯೂಸ್ ಮಾಡಿದ್ದು 180 ರೂಪೀಸ್ ಎರ್ನ್ ಮಾಡಿದ್ದೀನಿ. ಈ ಥರ ಈ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡೋದು. ನೆಕ್ಸ್ಟ್ ಇಲ್ಲಿ ಪ್ರೊಫೈಲ್ನ ಕ್ಲಿಕ್ ಮಾಡಿದ್ದಾದರೆ ಸ್ಟ್ಯಾಟಿಸ್ಟಿಕ್ಸಲ್ಲಿದೆ ನೋಡಿ, 183.76 ರೂಪೀಸ್ ನಾನು ಎರ್ನ್ ಮಾಡಿದ್ದೀನಿ ಮತ್ತು 35 ರೂಪೀಸ್ನ ವಿತ್ಡ್ರಾ ಮಾಡಿದ್ದೀನಿ. ನಿಮಗಿಲ್ಲಿ ರೆಫರ್ ಆ್ಯಂಡ್ ಎರ್ನ್ ಮಾಡೋ ಅಂಥ ಆಪ್ಷನ್ ಕೂಡ ಇದೆ. ಆ ರೆಫರ್ ಆ್ಯಂಡ್ ಎರ್ನ್ ಮಾಡಿಕೊಂಡು ಕೂಡ ನೀವು 50% ಆಫ್ ದ ಕಮಿಷನ್ ನೀವು ಪಡ್ಕೋಬೋದು. ನಾನು ರೆಫರ್ ಮಾಡಿಬಿಟ್ಟು ಅಲ್ಲಿ ನೋಡ್ಬೋದು ನೀವಲ್ಲಿ ಎರ್ನ್ 5.25 ರೂಪೀಸ್ನ ಎರ್ನ್ ಮಾಡಿದ್ದೀನಿ. ಬಟ್ ನೀವು ಒಂದು ಫ್ರೆಂಡ್ ತುಂಬಾ ಅದನ್ನ ಯೂಸ್ ಮಾಡೋದೇ ಆಗಿದ್ರೆ ಆ 50% ಕಮಿಷನ್ ನಿಮಗೆ ಕಂಪ್ನಿ ಕಡೆಯಿಂದನೇ ಬರ್ತದೆ. ನೀವಲ್ಲಿ ಆ್ಯಪ್ ಲಿಸ್ಟಲ್ಲಿ ನೋಡ್ಬೋದು ಎಷ್ಟೆಷ್ಟು ಯೂಸ್ ಮಾಡಿದ್ದೀರ ಅಂತ ಎಷ್ಟೊತ್ತು. ಈ ಥರ ಈ ಒಂದು ಅಪ್ಲಿಕೇಶನ್ ಆಗಿರ್ತದೆ. ಇಲ್ಲಿ ಕಾಣಿಸುವಂತಹ ಎಲ್ಲದನ್ನು ನೀವು ಯೂಸ್ ಮಾಡ್ಕೊಂಡು ನೀವು ಮನಿನ ಎರ್ನ್ ಅಂತಕ್ಕಂಥದ್ದು ಮಾಡ್ಬೋದು. ಏರ್ಟೆಲ್ ಪೇಮೆಂಟ್ಸ್ ನೋಡಿ, ಇಲ್ಲಿ ಕಂಪ್ಲೀಟ್ ದ ಅಕೌಂಟ್ ಓಪನ್, ಒಂದು ಅಕೌಂಟ್ನ ಓಪನ್ ಮಾಡಿ ಮತ್ತು 1 ರೂಪಿನ ನೀವು ಅಲ್ಲಿ ಡೆಪಾಸಿಟ್ ಮಾಡಿದ್ದಾರೆ 45 ರೂಪೀಸ್ ನಿಮಗೆ ವ್ಯಾಲೆಟ್ಗೆ ಬಂದು ಸೇರುತ್ತೆ. ನಾನು ಕೂಡ ಎರ್ನ್ ಮಾಡ್ಕೊಂಡಿದ್ದೀನಿ, ನೀವು ಎರ್ನ್ ಮಾಡ್ತೀರಾ ಅಂತ ಭಾವಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ತಪ್ಪದೆ ಮತ್ತು ನಮ್ಮ ಒಂದು ಚಾನಲ್ನ ನೀವು ಹೊಸದಾಗಿ ವಿಸಿಟ್ ಮಾಡ್ತಾಯಿದ್ದೀರಾ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಗೆ ಒಂದು ಅನಿಸಿಕೆನ ನೀವು ಎರ್ನ್ ಮಾಡಿದ್ದೆ ಆದರೆ ಕಮೆಂಟ್ ರೂಪದಲ್ಲಿ ತಿಳಿಸಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಯಾವುದೇ ಒಂದು ನೋಟಿಫಿಕೇಷನ್ ನಿಮ್ಗೆ ತುಂಬ ಬೇಗನೆ ತಲುಪುತ್ತೆ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.